जो शहीद हुए हैं उनकी जरा याद करो कुर्बानी है मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी। ಈ ಹಾಡನ್ನು ಕೇಳದವರು ಯಾರೂ ಇಲ್ಲ ಅಂತ ನಾನು ನೆನೆಸುತ್ತೇನೆ. ಈ ಹಾಡನ್ನು ಕೇಳುತ್ತಿದ್ದರೆ ಮೈ ಮರೆತು ರೋಮಾಂಚನಗೊಳ್ಳುವ ಆಗುವ ಗೀತೆಯಾಗಿದೆ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ಈ ದೇಶಭಕ್ತಿ ಗೀತೆಯ 2 ಸಾಲುಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಬನ್ನಿ ಸ್ನೇಹಿತರೆ, ಈ ಗೀತೆಯ ರಚನೆ, ಸಾಹಿತ್ಯ ಸಂಯೋಜನೆ, ಸಂಗೀತ ಇತ್ಯಾದಿಗಳ ಬಗ್ಗೆ ತಿಳಿಯೋಣ ಬನ್ನಿ. ए मेरे वतन के लोगों जरा आंख में भर लो पानी जो शहीद हुए हैं उनकी जरा याद करो कुर्बानी. ಈ ದೇಶಭಕ್ತಿ ಗೀತೆಯ ಸಾಹಿತ್ಯವನ್ನು ಕವಿ ಪ್ರದೀಪ್ ರವರು ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ. ಸಿ ರಾಮಚಂದ್ರ ರವರಿಂದ ಸಂಗೀತ ಸಂಯೋಜಿಸಲ್ಪಟ್ಟ ಹಾಗೂ ಗಾಯಕಿ ಲತಾ ಮಂಗೇಶ್ಕರ್ ಜಿ ರವರಿಂದ ಹಾಡಲ್ಪಟ್ಟ ದೇಶಭಕ್ತಿ ಗೀತೆಯಾಗಿದೆ. ಈ ಹಾಡನ್ನು 1962ರಲ್ಲಿ ನಡೆದ ಇಂಡಿಯಾ ಮತ್ತು ಚೈನಾ ಯುದ್ಧದ ಸಮಯದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರನ್ನು ಸ್ಮರಿಸುವ ಹಾಡಾಗಿದೆ. ಇಂಡಿಯಾ ಚೈನಾ ಯುದ್ಧದ ಸಮಯದಲ್ಲಿ ನಿಧನರಾದ ಭಾರತೀಯ ಸೈನಿಕರ ನೆನಪಿಗಾಗಿ ಕವಿ ಪ್ರದೀಪ್ ರವರು ಬರೆದ ಗೀತೆಯಾಗಿದೆ. ಯುದ್ಧದ ಸಾವು ನೋವುಗಳಿಂದ ಕವಿ ಪ್ರದೀಪ್ ರವರ ಮನ ಕಲಕಿದರಿಂದ ಕವಿ ಪ್ರದೀಪರು ಮುಂಬೈನ ಮಹಿಮಾ ಬೀಚ್ ನಲ್ಲಿ ನಡೆಯುತ್ತಿದ್ದಾಗ ಇನ್ನೊಬ್ಬರಿಂದ ಪೆನ್ನನ್ನು ಎರವಲು ಪಡೆದು ತಮ್ಮ ಸಿಗರೇಟ್ ಪ್ಯಾಕಿನ ಹಾಳೆಯ ಮೇಲೆ ಹಾಡಿನ ಆರಂಭಿಕ ಚರಣವನ್ನು ಬರೆದರು. ಈ ಸಮಯದಲ್ಲಿ ಹುತಾತ್ಮರಿಗಾಗಿ ನವದೆಹಲಿ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ನಿಧಿ ಸಂಗ್ರಹಣೆಯ ಪ್ರಸ್ತಾವವನ್ನು ಕವಿ ಪ್ರದೀಪ್ ರವರು ಒಪ್ಪಿಕೊಂಡಿದ್ದರು. ಆದರೆ ಅವರು ಬರೆಯಲು ಯೋಜಿಸಿರುವ ಹಾಡಿನ ಬಗ್ಗೆ ಯಾವುದೇ ವಿವರಗಳನ್ನು ಬಹಿರಂಗಪಡಿಸಿರಲಿಲ್ಲ. ಪ್ರದೀಪ್ ಅವರ ಮಗಳು ಮಿಥುಲ್ ಮತ್ತು ರಾಮಚಂದ್ರ ನಡುವಿನ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಸಂಗೀತ ನಿರ್ದೇಶಕರು ಆಶಾ ಭೋಸ್ಲೆ ಅವರನ್ನು ಗಾಯಕಿಯಾಗಿ ಆಯ್ಕೆ ಮಾಡಿದರು. ಆದರೆ ಲತಾ ಮಂಗೇಶ್ಕರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ಈ ಗೀತೆಗೆ ನ್ಯಾಯ ಸಲ್ಲಿಸಲು ಸಾಧ್ಯವಿಲ್ಲ ಎಂದು ಪ್ರದೀಪ್ ಭಾವಿಸಿದ್ರಿಂದ ಲತಾ ಮಂಗೇಶ್ಕರ್ ಅವರಿಂದನೇ ಈ ಹಾಡನ್ನು ಹಾಡಿಸಿದರು. ಈ ಹಾಡಿನ ಪೂರ್ವಾಭ್ಯಾಸವನ್ನು ಆಶಾ ಭೋಸ್ಲೆ ಅವರು ಮಾಡಿದರು. ಆದರೆ ಕೊನೆ ಗಳಿಗೆಯಲ್ಲಿ ಆಶಾ ಭೋಸ್ಲೆ ಅವರು ಕಾರ್ಯಕ್ರಮದಿಂದ ಹಿಂದೆ ಸರಿಯಲು ನಿರ್ಧರಿಸಿದರು. ಜನವರಿ 2013ರಲ್ಲಿ ಲತಾ ಮಂಗೇಶ್ಕರ್ ಅವರು ಸಂದರ್ಶನವೊಂದರಲ್ಲಿ ಈ ಹಾಡನ್ನು ಹಾಡುವ ಅವಕಾಶವನ್ನು ನಿರಾಕರಿಸಿದರು ಎಂದು ಹೇಳಿದರು. ಏಕೆಂದರೆ ನನಗೆ ಸಾಕಷ್ಟು ರಿಹರ್ಸಲ್ ಅಂದ್ರೆ ಪೂರ್ವಾಭ್ಯಾಸ ಮಾಡುವ ಸಮಯ ಇರಲಿಲ್ಲ ಎಂದು ಅವರು ಈ ಹಾಡನ್ನು ನಿರಾಕರಿಸಿದರು. ಆದರೆ ಏ ಮೇರೆ ವತನ್ ಕಿ ಲೋಗೋ ಸಾಹಿತ್ಯವನ್ನು ಬರೆದ ಕವಿ ಪ್ರದೀಪ್ ರವರು ಲತಾ ಮಂಗೇಶ್ಕರ್ ಅವರ ಬಳಿ ಬಂದು ಈ ಹಾಡನ್ನು ಹಾಡುವಂತೆ ಕೋರಿಕೊಂಡರು. ರಿಹರ್ಸಲ್ ಮಾಡಲು ಸಮಯವಿಲ್ಲದ ಕಾರಣ ನಾನು ನಿರಾಕರಿಸಿದೆ ಎಂದು ಅವರು ಹೇಳಿದರು. ನಂತರ ಈ ಹಾಡನ್ನು ಅವರು ಒಪ್ಪಿಕೊಂಡು ಹಾಡುತ್ತಾರೆ. ಆದರೆ ಈ ಹಾಡು ಹಾಡುವ ಸಮಯದಲ್ಲಿ ಪ್ರದೀಪ್ ಅವರನ್ನು ಕರೆಯಲಿಲ್ಲ ಎಂಬುದು ವಿಷಾದದ ಸಂಗತಿ ಎಂದು ಅವರು ನಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅವರು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದ್ದಿದ್ದರೆ ಏ ಮೇರೆ ವತನ್ ಕಿ ಲೋಗೋ ಗೀತೆಯು ಯಾವ ರೀತಿ ಪರಿಣಾಮವನ್ನು ಬೀರಿದೆ ಎಂಬುದನ್ನು ಅವರು ಕಣ್ಣಾರೆ ನೋಡುತ್ತಿದ್ದರು ಎಂದು ಲತಾಜಿ ಅವರು ನಮ್ಮ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು. ಈ ಹಾಡಿನ ಲೈವ್ ಪ್ರದರ್ಶನವನ್ನು ಲತಾ ಮಂಗೇಶ್ಕರ್ ಜಿ ಅವರು ಜನವರಿ 26, 1963ರಂದು ಹೊಸ ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಹಾಡಿದರು. ಆಗಿನ ರಾಷ್ಟ್ರಪತಿಯವರಾದ ಎಸ್ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿಯವರಾದ ಜವಾಹರ್ಲಾಲ್ ನೆಹರು ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂದು ಈ ಹಾಡು ಹಾಡುವ ಸಮಯದಲ್ಲಿ
ಚೈನಾ ಮತ್ತು ಇಂಡಿಯಾದ ಯುದ್ಧ ಮುಗಿದು ಕೆಲವೇ ತಿಂಗಳುಗಳು ಕಳೆದಿತ್ತು. ಆ ಸಮಯದಲ್ಲಿ ಈ ಹಾಡನ್ನು ಹಾಡಿದರು. ಈ ಹಾಡು ಹಾಡಿದ ನಂತರ ನೆಹರೂರವರು ಕಣ್ಣೀರು ಹಾಕಿ ಹಾಡಿನ ಮೂಲಕ ಭಾವುಕರಾದರು. ಅವರು ಹಿಂಬದಿಯಿಂದ ಲತಾ ಮಂಗೇಶ್ಕರ್ ಅವರನ್ನು ಕರೆದು, ಬೇಟಾ ಆಜ್ ತುಮ್ನೆ ಮುಜೆ ರುಲಾ ದಿಯಾ, ಶಾಮ್ ಕೋ ಘರ್ ಪೆ ಮಿಲೆಂಗೆ ಎಂದು ಹೇಳಿ ಆಕೆಯನ್ನು ಅವರ ಮನೆಯಲ್ಲಿ ಸಂಜೆ ಟೀ ಪಾರ್ಟಿಗೆ ಆಹ್ವಾನಿಸಿದರು. ಈ ಹಾಡಿನಿಂದ ಅಂದಿನ 2 ಲಕ್ಷ ರೂಪಾಯಿ ಸೇನಾ ಕಲ್ಯಾಣ ನಿಧಿಗೆ ಸಂಗ್ರಹಿಸಿತು. ಈಗಿನ ಸುಮಾರು 2 ಕೋಟಿ. ಈ ಹಾಡು ದೇಶದಾದ್ಯಂತ ಬಹು ಮೆಚ್ಚುಗೆಯನ್ನು ಪಡೆದಿತ್ತು. ಇಂಡಿಯಾ ಚೈನಾ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ ಬ್ರಿಗೇಡಿಯರ್ ಚಿತ್ತರಂಜನ್ ಸಾವಂತ್ ಈ ಹಾಡು ಸೈನಿಕರು ತಾವು ಎದುರಿಸಿದ ಕಷ್ಟಕರ ಸಂದರ್ಭವನ್ನು ತಡೆದುಕೊಳ್ಳಲು ಸ್ಫೂರ್ತಿ ನೀಡಿತು ಎಂದು ಅಭಿಪ್ರಾಯಪಟ್ಟಿದ್ದರು. 2013ರಲ್ಲಿ ಹಾಡನ್ನು ನೆನಪಿಸಿಕೊಳ್ಳುತ್ತಾ ಲತಾ ಮಂಗೇಶ್ಕರ್ ಅವರು, ಈ ಹಾಡು ಇಷ್ಟು ಯಶಸ್ವಿ ಆಗುತ್ತೆ ಎಂದು ನಾನು ನಿರೀಕ್ಷಿಸಲಿಲ್ಲ. ಇದು ಚಲನಚಿತ್ರದ ಭಾಗವಾಗದ ಕಾರಣ ಇದು ಸೀಮಿತ ಪರಿಣಾಮವನ್ನು ಬೀರುತ್ತದೆ ಎಂದು ನಾನು ಭಾವಿಸಿದ್ದೆ. ಏ ಮೇರೆ ವತನ್ ಕಿ ಲೋಗೋ ಕೊನೆಗೆ ನನ್ನ ಸಿಗ್ನೇಚರ್ ಟ್ಯೂನ್ ಆಯಿತು. ನಾನು ಅದನ್ನು ಹಾಡುವವರೆಗೆ ನನ್ನ ಯಾವುದೇ ಕಾರ್ಯಕ್ರಮ, ಯಾವುದೇ ಸಂಗೀತ ಕಚೇರಿ ಅಥವಾ ಕಾರ್ಯಕ್ರಮವು ಪೂರ್ಣಗೊಳ್ಳುವುದಿಲ್ಲ. ಕವಿ ಪ್ರದೀಪ್ ಜಿ ಈ ಹಾಡಿನ ಮೇಲೆ ನಂಬಿಕೆ ಇಟ್ಟು, ಲತಾ ತುಮ್ ದೇಖ್ನಾ ಯೇ ಗಾನಾ ಬಹುತ್ ಚಲೇಗಾ, ಲೋಗೋ ಹಮೇಶಾ ಕೆ ಲಿಯೇ ಇಸೆ ಯಾದ್ ರಖೇಗಾ ಎಂದು ಹೇಳಿದರು. ಲತಾ ಮಂಗೇಶ್ಕರ್ ಸೆಪ್ಟೆಂಬರ್ 28, 1929ರಂದು ಜನಿಸಿದರು. ಭಾರತೀಯ ಹಿನ್ನೆಲೆ ಗಾಯಕಿ ಮತ್ತು ಸಂಗೀತ ಸಂಯೋಜಕಿ. ಅವರು ಭಾರತೀಯ ಉಪಖಂಡದ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಪ್ರಭಾವಶಾಲಿ ಗಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. 8 ದಶಕಗಳ ಕಾಲ ವೃತ್ತಿ ಜೀವನದಲ್ಲಿ ಭಾರತೀಯ ಸಂಗೀತ ಉದ್ಯಮಕ್ಕೆ ಆಕೆಯ ಕೊಡುಗೆ ಅಮೋಘ. ಕ್ವೀನ್ ಆಫ್ ಮೆಲೋಡಿ, ನೈಟಿಂಗೇಲ್ ಆಫ್ ಇಂಡಿಯಾ ಮತ್ತು ವಾಯ್ಸ್ ಆಫ್ ದಿ ಮಿಲೇನಿಯಂ ಅಂತಹ ಗೌರವಾನ್ವಿತ ಬಿರುದುಗಳನ್ನು ಗಳಿಸಿದರು. ಇವರು 6 ಫೆಬ್ರವರಿ 2022ರಂದು ನಮ್ಮನ್ನು ಅಗಲಿದರು. ಇನ್ನು ಇವರ ನೆನಪು ಮಾತ್ರ ನಮಗೆ, ಆದರೆ ಅವರು ಸಂಗೀತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಈ ಹಾಡಿನಿಂದ ನಮ್ಮೊಂದಿಗೆ ಈಗಲೂ ಇದ್ದಾರೆ ಎಂದು ಅನಿಸುವುದಿಲ್ಲವೇ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಬರುವೆ. ಇಲ್ಲಿಯವರೆಗೆ